ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ವಿಡಿಯೋ ಭಾರತದ ಮಾರುಕಟ್ಟೆ ವ್ಯಾಲ್ಯೂಯೇಷನ್ ಬಹಳ ಜಾಸ್ತಿ. ತುಂಬ ಇಂಟ್ರೆಸ್ಟಿಂಗ್. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ನಿಫ್ಟಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಇಂಡಸ್ಟ್ರೀಸ್ ಆಗಿದೆ ಸಿನ್ಸ್ 2020 ಹಾಗೂ ಮೋಸ್ಟ್ ಆಫ್ ದ ಗ್ಲೋಬಲ್ ಮಾರ್ಕೆಟ್ಸನ್ನು ಬೀಟ್ ಮಾಡಿದೆ. ಇವತ್ತು BSE ಲಿಸ್ಟೆಡ್ ಕಂಪ್ನೀಸ್ ಟೋಟಲ್ ಮಾರ್ಕೆಟ್ ಕ್ಯಾಪು 400 ಲಕ್ಷ ಕೋಟಿ ಕ್ರಾಸ್ ಆಯಿತು. ಮಾರ್ಕೆಟ್ಸು ಹೊಸ ಲೈಫ್ ಟೈಮ್ ಹೈಯಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟ್ಸು ಯಾವ ಥರ ವ್ಯಾಲ್ಯೂಯೇಷನ್ ಇದೆ ಅಂತ ಗೊತ್ತಾಗಲಿಕ್ಕೆ ಒಂದು ಫೇಮಸ್ ಇಂಡಿಕೇಟರ್ ಇದೆ, ವಾರನ್ ಬಫೆಟ್ ಇಂಡಿಕೇಟರ್ ಅಂತ. ವಾರನ್ ಬಫೆಟ್ ನಿಮಗೆ ಗೊತ್ತಿದ್ದ ಹಾಗೆ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಆ್ಯಂಡ್ ಫೇಮಸ್ ಇನ್ವೆಸ್ಟರ್ಸ್ ಇನ್ ದ ವರ್ಲ್ಡ್. ಅವರು ಒಂದು ಇಂಡಿಕೇಟರ್ನ ಕ್ರಿಯೇಟ್ ಮಾಡಿದರು ಎಷ್ಟೋ ವರ್ಷ ಹಿಂದೆ, ಹಾಗೂ ಅದಕ್ಕೆ ವಾರನ್ ಬಫೆಟ್ ಇಂಡಿಕೇಟರ್ ಕರೀತಾರೆ, ಅಥವಾ ಮಾರ್ಕೆಟ್ ಕ್ಯಾಪ್ ಟು GDP ಇಂಡಿಕೇಟರ್ ಅಥವಾ ರೇಷಿಯೋ ಅಂತ ಕರೀತಾರೆ. ಈ ಇಂಡಿಕೇಟರ್ ಏನು ಹೇಳುತ್ತೆ ಅಂದರೆ, ಒಂದು ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಇದೆಯಾ, ಅಂಡರ್ ವ್ಯಾಲ್ಯೂಡ್ ಇದೆಯಾ, ಅಥವಾ ಫೇರ್ಲಿ ವ್ಯಾಲ್ಯೂಡ್ ಇದೆಯಾ ಅಂತ. ಈ ಬಫೆಟ್ ಇಂಡಿಕೇಟರ್ದ ಫಾರ್ಮುಲಾ ಏನಂದರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಲಿಸ್ಟೆಡ್ ಸ್ಟಾಕ್ಸ್ ಇಂಟು 100 ಡಿವೈಡೆಡ್ ಬೈ GDP ಆಫ್ ದ ಕಂಟ್ರಿ. ಈ ಡೇಟಾನ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಬಫೆಟ್ ಇಂಡಿಕೇಟರ್ ಏನು ಹೇಳುತ್ತೆ ಅಂತ. ಬಫೆಟ್ ಇಂಡಿಕೇಟರು ಬಿಲೋ 100% ಇದ್ದರೆ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ತಾರೆ, 100% ಇದ್ದರೆ ಫೇರ್ಲಿ ವ್ಯಾಲ್ಯೂಡ್ ಅಂತ ಹೇಳ್ತಾರೆ, 100%ಕಿಂತ ಜಾಸ್ತಿ ಇದ್ದರೆ ಓವರ್ ವ್ಯಾಲ್ಯೂಡ್ ಅಂತ ಕರೀತಾರೆ. ಸದ್ಯಕ್ಕೆ ಮಾರ್ಕೆಟ್ ಕ್ಯಾಪ್ ಆಫ್ ಇಂಡಿಯನ್ ಸ್ಟಾಕ್ಸು 400 ಲಕ್ಷ ಕೋಟಿ, ಅದು ಇವತ್ತಿನ ಫಿಗರ್ಸು. ಇಂಡಿಯಾ GDP 2023 ಪ್ರಕಾರ ಅರೌಂಡ್ 293 ಲ್ಯಾಕ್ ಕ್ರೋರ್ಸ್ ಇದೆ. ಸೊ ಬಫೆಟ್ ಇಂಡಿಕೇಟರ್ ಕ್ಯಾಲ್ಕುಲೇಟ್ ಮಾಡಿದರೆ 400 ಅಂದರೆ ಅದು ಮಾರ್ಕೆಟ್ ಕ್ಯಾಪ್ ಆಫ್ ಸ್ಟಾಕ್ಸು ಇಂಟು 100 ಡಿವೈಡೆಡ್ ಬೈ GDP 293. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಅಪ್ರಾಕ್ಸಿಮೇಟ್ ಆಗಿ 136% ಬರುತ್ತೆ. ಸೊ ಬಫೆಟ್ ಇಂಡಿಕೇಟರ್ ಪ್ರಕಾರ ನಾವು ನೋಡಿದರೆ ಇಂಡಿಯನ್ ಮಾರ್ಕೆಟ್ಸ್ ಓವರ್ ವ್ಯಾಲ್ಯೂಡ್ ಅಂತ ಕಾಣಿಸುತ್ತೆ. ಯಾಕಂದರೆ 100%ಕಿಂತ ಜಾಸ್ತಿ ಇದ್ದರೆ ಬಫೆಟ್ ಇಂಡಿಕೇಟರ್ ಹೇಳುತ್ತೆ ಇದು ಓವರ್ ವ್ಯಾಲ್ಯೂಡ್ ಅಂತ. ಹಾಗೂ 10 ಇಯರ್ಸ್ದು ಆ್ಯಾವ್ರೇಜು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ದು ಬಫೆಟ್ ಇಂಡಿಕೇಟರ್ದು 93% ಮಾತ್ರ. 2007 ಮಾರ್ಕೆಟ್ ಕ್ಯಾಪ್ ಟು GDP ರೇಷಿಯೋ ಅಥವಾ ಬಫೆಟ್ ಇಂಡಿಕೇಟರ್ ಆಲ್ ಟೈಮ್ ಹೈಗೆ ಹೋಗಿತ್ತು, 146% ಆಗಿತ್ತು, ಬಿಫೋರ್ ಫಾಲಿಂಗ್ ಬಿಲೋ 100% ಇನ್ 2008. ಯಾಕಂದರೆ 2008 ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ಬಿಕಾಸ್ ಆಫ್ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಇಂಡಿಯನ್ ಮಾರ್ಕೆಟ್ಸು ಈ ಬಫೆಟ್ ಇಂಡಿಕೇಟರ್ ಪ್ರಕಾರ 2020 ಎಂಡಿಂಗಿಂದನೇ ಓವರ್ ವ್ಯಾಲ್ಯೂಡ್ ಅಂತ ಕಾಣಿಸ್ತಾ ಇದೆ. ಯಾಕಂದರೆ 100% ಜಾಸ್ತಿನೇ ಕಂಟಿನ್ಯೂಸ್ ಆಗಿ ಈ ಫಿಗರ್ ಮೇಂಟೈನ್ ಆಗಿದೆ. ಅದಾದಮೇಲೂ ಮಾರ್ಕೆಟ್ಸು ತುಂಬ ರ್ಯಾಲಿ ಆಗಿದೆ. ಬೇರೆ ಬೇರೆ ಕಂಟ್ರೀಸಿದು ಸದ್ಯಕ್ಕೆ ಬಫೆಟ್ ಇಂಡಿಕೇಟರ್ ಎಷ್ಟಿದೆ ಅಂತ ಹಾಕಿದ್ದೀನಿ. USA 184% ಸದ್ಯಕ್ಕೆ, ಜಪಾನ್ ಬಫೆಟ್ ಇಂಡಿಕೇಟರ್ 170%, ಇಂಡಿಯಾ 136%, ಫ್ರಾನ್ಸ್ 127%, UK 104%, ಜರ್ಮನಿ 61% ಮಾತ್ರ, ಚೈನಾ 56%. ಸೊ ನೀವು ನೋಡ್ಬೋದು ಎಷ್ಟು ಅಂಡರ್ ವ್ಯಾಲ್ಯೂಡ್ ಇದೆ ಜರ್ಮನಿ ಮತ್ತು ಚೈನೀಸ್ ಸ್ಟಾಕ್ ಮಾರ್ಕೆಟ್ಸು, ಹಾಗೂ ಬೇರೆದೆಲ್ಲ ಕ್ವೈಟ್ ಓವರ್ ವ್ಯಾಲ್ಯೂಡು. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಎಕನಾಮಿಕ್ ಸಿಚುವೇಶನ್ ತುಂಬ ಚೆನ್ನಾಗಿದೆ, ಪೊಲಿಟಿಕಲ್ ಸ್ಟೆಬಿಲಿಟಿನೂ ಇದೆ. ಸೊ ಅದರಿಂದ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ಸು ಇನ್ನೂ ರ್ಯಾಲಿ ಆಗ್ಬೋದಂತ. ಆದರೆ ಇದ್ರದ್ದು ಮೀನಿಂಗ್ ಏನಂದರೆ, ಎಲ್ಲ ಸ್ಟಾಕ್ಸ್ ಮೇಲೆ ಹೋಗೋದಂತಲ್ಲ, ಕೆಲವು ಸ್ಟಾಕ್ಸ್ ಮೇಲೆ ಹೋಗುತ್ತೆ. ನಾವು ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗಿರೋ ಸ್ಟಾಕ್ಸು, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಸು, ಓವರಾಲ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಆದರೆ ಎಷ್ಟೋ ಸ್ಟಾಕ್ಸು ಕೆಳಗೂ ಹೋಗ್ತಾ ಇರ್ಬೋದು. ನಿಮ್ಮ ವಿಷನು 8 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಈ ಇಂಡಿಕೇಟರ್ಸು ಅಷ್ಟು ಮ್ಯಾಟರ್ ಆಗಲ್ಲ. ಯಾಕಂದರೆ ನೀವು ರೆಗ್ಯುಲರ್ ಆಗಿ ಲಾಂಗ್ ಟರ್ಮಿಗೆ ಒಳ್ಳೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಿ. ಹಾಗೂ ನೀವು ಅಪ್ ಇರಲಿ ಡೌನ್ ಇರಲಿ ಮಂತ್ಲಿ ಇನ್ವೆಸ್ಟ್ ಮಾಡುವಾಗ ಕೆಲವು ಟೈಮಲ್ಲಿ ಅಂಡರ್ ವ್ಯಾಲ್ಯೂಡ್ ಇರುವಾಗಲೂ ಇನ್ವೆಸ್ಟ್ ಮಾಡಿದ್ರಿ, ಕೆಲವು ಟೈಮು ಓವರ್ ವ್ಯಾಲ್ಯೂಡು ಈ ಪರ್ಟಿಕ್ಯುಲರ್ ಇಂಡಿಕೇಟರ್ ಪ್ರಕಾರ ನೀವು ನೋಡುವಾಗಲೂ ಆ ಟೈಮಲ್ಲೂ ನೀವು ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಆದರೆ ನೀವೇನು ಒಂದು ತಿಳ್ಕೊಬೇಕಂದ್ರೆ, ಮಾರ್ಕೆಟ್ಸು ಎಲ್ಲ ವರ್ಷ ಚೆನ್ನಾಗಿ ಮಾಡಲ್ಲ, ಆ್ಯಾವ್ರೇಜ್ ಆಗಿ ಮೇಲೆ ಹೋಗ್ತಾ ಇರ್ಬೋದು. ಆದರೆ ಕೆಲವು ವರ್ಷ ನೆಗೆಟಿವ್ ಇರ್ಬೋದು, ಕೆಲವು ವರ್ಷ ಡಲ್ ಇರ್ಬೋದು, ಕೆಲವು ವರ್ಷ ತುಂಬ ಜಾಸ್ತಿನೂ ಹೋಗ್ಬೋದು. ಸೊ ನಾವು ಲಾಂಗ್ ಟರ್ಮ್ ಪಿಕ್ಚರ್ ಇಟ್ಕೊಂಡು ಪೇಷನ್ಸ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದರೆ ಲಾಂಗ್ ಟರ್ಮಲ್ಲಿ ಒಳ್ಳೆ ಸಂಪತ್ತು ಕ್ರಿಯೇಟ್ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ನು, ಈ ಕ್ವೆಶ್ಚನ್ಗೆ ನೀವು ಗೂಗಲ್ ಮಾಡಿದರೆ ಆನ್ಸರ್ ಸಿಗುತ್ತೆ. ನಾವು ಏನೇ ಕ್ವೆಶ್ಚನ್ ಕೇಳಿದರೂ ನೀವು ಈ ಕ್ವೆಶ್ಚನ್ಗೆ ಆನ್ಸರ್ ಕೊಟ್ಟಾದಮೇಲೆ ಗೂಗಲ್ ಮಾಡಿದರೆ ನಿಮಗೆ ಕರೆಕ್ಟ್ ಆಗಿರೋ ಆನ್ಸರ್ ಸಿಗುತ್ತೆ. 300 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪು ಇಂಡಿಯನ್ ಮಾರ್ಕೆಟ್ಸ್ ಇದು ಇರುವಾಗ, ಹಾಗೂ ಇವತ್ತು 400 ಲಕ್ಷ ಕೋಟಿ ಆಗಿದೆ. ಎಷ್ಟು ತಿಂಗಳಲ್ಲಿ ಈ 300ರಿಂದ 400 ಲಕ್ಷ ಕೋಟಿ ಆಯಿತು ಅಂತ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. 13 ತಿಂಗಳಲ್ಲಿ ಈ ಥರ ಇನ್ಕ್ರೀಸ್ ಆಯಿತು, B 5 ಮಂತ್ಸಲ್ಲಿ ಆಯಿತು, C 16 ತಿಂಗಳಲ್ಲಿ ಆಯಿತು, ಹಾಗೂ D 9 ತಿಂಗಳಲ್ಲಿ ಈ ಪರ್ಟಿಕ್ಯುಲರ್ 300 ಲಕ್ಷ ಕೋಟಿಯಿಂದ 400 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಗಿದೆ. ನಿಮ್ಮ ಆನ್ಸರ್ ಗೆಸ್ ಮಾಡಿ ಮತ್ತು ನೀವು ಗೂಗಲ್ ಮಾಡಿದರೆ ಆನ್ಸರ್ ಸಿಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.